ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್. ಅನೌನ್ಸ್ ಆಗಿದೆ ಸೌತ್ ಆಫ್ರಿಕಾದ T20 ವರ್ಲ್ಡ್ ಕಪ್ ಸ್ಕ್ವಾಡ್ 15 ಮೆಂಬರ್ ಸ್ಕ್ವಾಡ್ ಇಸ್ ಇಯರ್. ಹಿಂಗಿದೆ ಇವರ ಸ್ಕ್ವಾಡು ಅಂತ ನೋಡ್ತು ಅಂತ ಅಂದರೆ ನೋಡಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಹಿಂಗಿದೆ ಅಂತ. ಸ್ಟಾರ್ಟ್ ಮಾಡೋಣ ಗುರು. ಆ್ಯಡನ್ ಮಾರ್ಕ್ರಮ್ ಅವರ ಕ್ಯಾಪ್ಟನ್ಸಿಯಿಂದ ಮುಂದೆ ಹೋಗ್ತಾ ಇರೋಂಥ ಟೀಮ್ ಇದು. ಆ್ಯಡನ್ ಮಾರ್ಕ್ರಮ್ ಬಗ್ಗೆ ಎರಡು ಮಾತಿಲ್ಲ ಗುರು. ಒಳ್ಳೆ ಪ್ಲೇಯರು ಆ್ಯಂಡ್ ಒಳ್ಳೆ ಕ್ಯಾಪ್ಟನ್ಸಿನ ಕೂಡ ನಿಭಾಯಿಸುವಂಥ ಅಬಿಲಿಟಿ ಇರುವಂಥ ಪ್ಲೇಯರ್. ಹೌದು, ಅಂಥ ಮಟ್ಟಿಗೆ ಸ್ಟ್ಯಾಟ್ಸ್ ಇಲ್ಲೇ ಇರ್ಬೋದು T20 ಕ್ಯಾಪ್ಟನ್ಸಿ ಅಂತ ಬಂದಾಗ. ಬಟ್ ಒಳ್ಳೆ ಪ್ಲೇಯರು. ಇಂಡಿವಿಜುವಲ್ ಪ್ಲೇಯರ್ ವೈಸ್ ನೋಡ್ತಾರೆ ಸಖತ್ ಪ್ಲೇಯರು. ಬಟ್ ಕ್ಯಾಪ್ಟನ್ಸಿ ಹಂಗೆ ಹಿಂಗೆ ಇದೆ, ಮೇಲೆ ಕೆಳಗೆ ಇದೆ, ಅದು ಅನ್ಸರ್ಟನ್ ಆಗಿದೆ ಕ್ಯಾಪ್ಟನ್ಸಿ ಅಂತ ಬಂದಾಗ. ನೋಡೋಣ ಹಿಂಗೆ ಕ್ಯಾಪ್ಟನ್ಸಿ ನಿಭಾಯಿಸ್ತಾರೆ ಅಂತ ಈ ಸೀಸನು. ಆ್ಯಂಡ್ ಡೇವಿಡ್ ಮಿಲ್ಲರ್ ಹಾಕೊಂಡಿದ್ದಾರೆ. ಇರಲೇಬೇಕು ಗುರು. ಇಂಥ ಎಕ್ಸ್ಪೀರಿಯನ್ಸ್ ಇರೋವಂಥ ಲಿಸ್ಟ್ ತೊಗೊಂಡು ನೋಡ್ತು ಅಂದರೆ ಹೆವಿ ಎಕ್ಸ್ಪೀರಿಯನ್ಸ್ ಇರುವಂಥದ್ದಲ್ಲಿ ಡೇವಿಡ್ ಮಿಲ್ಲರ್ಗೆ ಸಿಕ್ಕಾಪಟ್ಟೆ ವರ್ಷ ಆಡಿರುವಂಥ ಎಕ್ಸ್ಪೀರಿಯನ್ಸ್ ಇದೆ. ನಾವಂತೂ ನೋಡ್ತಾನೆ ಇದ್ದೀವಿ ಡೇವಿಡ್ ಮಿಲ್ಲರ್. ನನಗೆ IPL ಸ್ಟಾರ್ಟ್ ಆಗಿದ್ದ ಆ ಥರ ನೋಡ್ತಾನೆ ಇದ್ದೀವಿ ನಾವು. ಬುದ್ಧಿ ಬಂದಾಗಿಂದ ನೋಡ್ತಾನೆ ಇದ್ದೀವಿ, ಆಡ್ತಾನೆ ಅವರೇ. ಸೊ ಎಕ್ಸ್ಪೀರಿಯನ್ಸ್ ತೊಗೊಂಬರ್ತಾರೆ ಡೇವಿಡ್ ಮಿಲ್ಲರು. ನೋಡೋಣ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ಡೆವಾರ್ಡ್ ಬ್ರೇವಿಸ್ನ ಹಾಕ್ಕೊಂಡಿದ್ರೆ ಡೆವಾರ್ಡ್ ಬ್ರೇವಿಸ್ತು ಇಲ್ಲಿ ಸ್ವಲ್ಪ ಕ್ವಶನ್ಲಿತ್ತು. ಎಲ್ಲ ಸಿಕ್ಕಾಪಟ್ಟೆ ಕ್ವಶನ್ಗಳನ್ನ ಮಾಡಿದ್ರೆ ಅವ್ರು ಏನು ಆಡ್ತಾವ್ರೆ, ಏನು ಮಾಡ್ತಾವ್ರೆ, ಏನು ಗೊತ್ತೇ ಆಗ್ತಿಲ್ವಲ್ಲ ಕೇಸ್ ಇದು. ಏನಿದು ಹಿಂಗೆ ಅರ್ಥವೇ ಆಗ್ತಿಲ್ವಲ್ಲ ಈ ಕೇಸ್. ಹಿಂಗೆ ಆಡ್ತಾವ್ರೆ ಬ್ಯಾಟರು. ಯಾವುದಾದೋ ಶಾಟ್ನ ಹೊಡಿತಾರೆ, ಇಷ್ಟ ಬಂದಂಗೆ ಆಡ್ತಾರೆ, ಸಿಚುವೇಶನ್ ನೋಡಲ್ಲ, ಏನೂ ನೋಡಲ್ಲ, ಹೆಂಗೆ ಬೇಕೋ ಹಂಗೆ ಹೊಡಿತಿರ್ತಾರೆ. ನಾವು ಕ್ವಶನ್ಗಳೆಲ್ಲ ಸಿಕ್ಕಾಪಟ್ಟೆ ಬಂದಿದ್ದು. ಬಟ್ ಆದರೂ ಕೂಡ ಹಾಕ್ಕೊಂಡಿದ್ದಾರೆ. ಇಲ್ಲ, ಡೆವಾರ್ಡ್ ಬ್ರೇವಿಸ್ ಒಳ್ಳೆ ಪ್ಲೇಯರು ಅಂತ. ಖಂಡಿತ ಒಳ್ಳೆ ಪ್ಲೇಯರ್ ಇವರು. ಏನೋ ಅವ್ರು ಮತ್ತೆ CSKಗೆ ಬರಬೇಕು ಅಂತ ಕಾಣಿಸುತ್ತೆ ಬುದ್ಧಿ ಕಲಿಯೋದಕ್ಕೆ. ಇವಾಗ ಬುದ್ಧಿ ಹೊರಟೋಗ್ಬಿಟ್ಟೈತೆ ಅವ್ರಿಗೆ. IPL ಅಷ್ಟಲ್ಲಿ ಬುದ್ಧಿ ಕಲ್ತ್ಕೊಂಡ್ರೆ ಒಳ್ಳೇದು. ಡೆವಾರ್ಡ್ ಬ್ರೇವಿಸ್ ಅವರು. ಆ್ಯಂಟೋನಿ ಡಿಸೋರ್ಜಿ ಅವ್ರನ್ನ ಹಾಕೊಂಡಿದ್ದಾರೆ. ಮೇಲೆ ಕೆಳಗೆ ಇವ್ರದ್ದು ಕೂಡ ಏನಂತ ಇಂಪ್ಯಾಕ್ಟ್ಫುಲ್ ಮಾಡಿಬಿಟ್ಟಿದ್ದಾರೆ. ನಾವು ನೋಡಿರೋ ಪ್ರಕಾರ ಹೇಳ್ತಿರೋದು. ನೋಡಿದ್ರಲ್ಲಪ್ಪ, ಇಂಡಿಯಾ ಮೇಲೆ ಅಂತ ಹೆವಿ ಇಂಪ್ಯಾಕ್ಟ್ ಏನು ಮಾಡಿಲ್ಲ. ಪರವಾಗಿಲ್ಲ, ಒಂದು ರೇಂಜಿಗೆ ಡೀಸೆಂಟ್ ಪರ್ಫಾರ್ಮೆನ್ಸು ಅಂತ. ಒಳ್ಳೆ ಏನೋ ಒಂದು ಧ್ವಂಸ ಮಾಡಿ ಇಟ್ಬಿಡ್ತಾರೆ ಗುರು ಅನ್ನೋ ಥರ ಎಲ್ಲ ಏನು ಮೈನ್ ಟೀಮ್ಗಳ ಮೇಲೆ ಕೊಟ್ಟಿಲ್ಲ. ಸೊ ಓಕೆ, ಒಂದು ರೇಂಜಿಗೆ ಓಕೆ, ಮಿಡ್ ಪ್ಲೇಯರ್ ಅಂತ ಹೇಳ್ಬೋದು. ಆಮೇಲೆ ಜೇಸನ್ ಸ್ಮಿತ್ ಅಂತ ಒಬ್ಬರನ್ನ ಹಾಕ್ಕೊಂಡಿದ್ದಾರೆ ಯಂಗ್ಸನ್ನ. ಸೊ ಇವರು ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅವ್ರು ಇಂಟರ್ನ್ಯಾಷನಲ್ ಕೆರಿಯರ್ನ. 2 ಮ್ಯಾಚ್ ಅಷ್ಟೇ ಆಡೋದು T20s ಅಂತ ಬಂದಾಗ. ಅಂತ ಏನು ಸದ್ದು ಮಾಡಿಲ್ಲ. ಸೊ ಬ್ಯಾಕಪ್ ಆಗಿರುವಂಥ ಸಾಧ್ಯತೆಯೇ ಕಾಣಿಸ್ತಾ ಇದೆ. ಈ ಬ್ಯಾಟರ್ಸ್ಗಳಲ್ಲಿ ಎಷ್ಟು ನೋಡ್ತು ಅಂದಾಗ ಜೇಸನ್ ಅವ್ರು ಖಂಡಿತ ಬ್ಯಾಕಪ್ ಆಗಿರ್ತಾರೆ. ಪ್ರಾಬ್ಲಮ್ ಇಂಜುರಿ ಮೇಲ್ಗಡೆ ಆಯಿತು ಅಂತಂದರೆ ಅವಕಾಶ ಸಿಗುವಂಥ ಸಾಧ್ಯತೆ ಇರುತ್ತೆ. ಕ್ವಿಂಟನ್ ಡಿಕಾಕ್ ಮೈನ್ ಪ್ಲೇಯರ್ ಆಗಂತೂ ಖಂಡಿತ ಆಡ್ತಾರೆ. ಇಲ್ಲಿ ರಿಯಾನ್ ರಿಕಲ್ಟನ್ನ ಬಿಡಲಾಗಿದೆ. ರಿಯಾನ್ ರಿಕಲ್ಟನ್ ಈಚೆ ಕೂತ್ಕೊಳ್ಳೋ ಶಿಷ್ಯ ಅಂದ್ಬಿಟ್ಟು ಜೇಸನ್ ಸ್ಮಿತ್ನ ಹಾಕೊಂಡ್ಬಿಟ್ಟವ್ರು. ಯಾಕಂದರೆ ರಿಯಾನ್ ರಿಕಲ್ಟನ್ ನೋಡೋಲ್ಲಪ್ಪ ಇಂಡಿಯನ್ ಲ್ಯಾಂಡಲ್ಲಿ ಯಾವ ಥರ ಪರ್ಫಾರ್ಮ್ ಮಾಡಿದ್ರು ಅಂತ. ವರ್ಸ್ಟ್ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದವರು ಇಂಡಿಯನ್ ನೆಲದಲ್ಲಿ. ಸೊ ಅದನ್ನ ಬೇಡಮ್ಮ ನೀನು ಹೋಗಿ ಕೂತ್ಕೊಂಬಿಡು. ಯಾಕಂದರೆ ODIಸೂ ಇಟ್ಕೊಳ್ಳಿಲ್ಲ, ಜೊತೆಗೆ T20s ಕೂಡ ಇಟ್ಕೊಳ್ಳಿಲ್ಲ, ಏನೂ ಕೂಡ ಇಟ್ಕೊಳ್ಳಿಲ್ಲ. ಸೊ ಹೋಗಪ್ಪ ಶಿಷ್ಯ ಅಂತ ಕಳಿಸ್ಬಿಟ್ಟಿಲ್ಲಿ ಜೇಸನ್ ಸ್ಮಿತ್ಗೆ ಅವಕಾಶ ಕೊಟ್ಟಿದ್ದಾರೆ. ಕ್ವಿಂಟನ್ ಡಿಕಾಕ್ ಆಬ್ವಿಯಸ್ಲಿ ಮೈನ್ ಪ್ಲೇಯರ್ ಇರಲೇಬೇಕು ಅಂದಿದ್ದಾರೆ. 2 ಮಾತಿಲ್ಲ, ಒಳ್ಳೆ ಪ್ಲೇಯರು. ಸಖತ್ತು ಒಂಥರ ಟಾಪ್ ಆರ್ಡರಲ್ಲಿ ದಮ್ ಕಟ್ಟುವಂಥ ಪ್ಲೇಯರು. ಹಂಗೆ ಹಾಕೊಂಡು ಚಚ್ಚಿದ್ರು ಅಂತಂದರೆ ಆಪೋನೆಂಟ್ಗಳು ಸ್ಟಂಡ್ ಆಗಿಬಿಡ್ಬೇಕು. ಒಬ್ಬರೇ ಮ್ಯಾಚ್ನ ಎತ್ಕೊಂಡು ಹೋಗುವಂಥ ಪ್ಲೇಯರು ಟೀಮಲ್ಲಿ ಯಾರು ಇದ್ದಾರೆ ಅಂತಂದರೆ ಅದು ಕ್ವಿಂಟನ್ ಡಿಕಾಕು. ಆ್ಯಂಡ್ ಆಲ್ರೌಂಡರ್ಸ್ ಅಂತ ಬಂದಾಗ ಕ್ವಾಲಿಟಿ ಆಲ್ರೌಂಡರ್ಸ್ ಇದ್ದಾರೆ ಅವ್ರ ಕಡೆ. ನೋಡಿದ್ದೀವಿ ಕಾರ್ಬಿನ್ ವಾಶ್ ಯಾವ ಥರ ಆಡ್ತಾರೆ ಅಂತ. ಆ್ಯಂಡ್ ಫೆರಾರಿಯಾ ಇವರು ಕೂಡ ಒಳ್ಳೆ ಕ್ವಾಲಿಟಿ ಆಲ್ರೌಂಡರು. ಬಟ್ ಇಂಡಿಯಾ ಅಗೇನ್ಸ್ಟ್ ಅಷ್ಟೇನಾಗಿ ಹೆವಿಯಾಗಿ ಸೌಂಡ್ ಮಾಡೋಕ್ಕಾಗಿಲ್ಲ ಅಷ್ಟೇ. ಬಟ್ ಇವರು ಕೂಡ ಹ್ಯಾಂಡಿ ಆಗಿದ್ದಾರೆ. ಸಿಕ್ಕಾಪಟ್ಟೆ ಬ್ಯಾಟಿಂಗ್ ಸ್ಕಿಲ್ಸು, ಸಿಕ್ಸ್ ಹೊಡೆಯುವಂಥ, 6 ಚಚ್ಚುವಂಥ ಎಬಿಲಿಟಿ ಚೆನ್ನಾಗೇ ಇದೆ. ಬೌಲಿಂಗ್ ಕೂಡ ಪರವಾಗಿಲ್ಲ, ಡೀಸೆಂಟಾಗಿಯೇ ಮಾಡ್ತಾರೆ. ಮಾರ್ಕೋ ಜಾನ್ಸನ್ ಬಗ್ಗೆ ಮಾತಾಡುವಂಥ ಅವಶ್ಯಕತೆಯೇ ಇಲ್ಲ. ಪ್ರೂವನ್ ಪ್ಲೇಯರು. ಸೊ ಇವರು ಆಲ್ರೌಂಡಿಂಗ್ ಲಿಸ್ಟ್ ಅಂತ ಬಂದಾಗ ಮಾರ್ಕೋ ಜಾನ್ಸನ್ ಟಾಪಲ್ಲಿ ಬರ್ತಾರೆ. ಜೊತೆಗೆ ಜಾರ್ಜಿ ಲಿಂಡ್ ಅಂತ ಹಾಕೊಂಡಿದ್ದಾರೆ. ಇವರು ಬ್ಯಾಕಪ್ ಆಗಿರ್ತಾರೆ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟಲ್ಲಿ. ಕಾರ್ಬಿನ್ ಬಾಷು, ಫೆರಾರಿಯಾ ಜೊತೆಗೆ ಮಾರ್ಕೋ ಜಾನ್ಸನ್ 3 ಜನ ಕೂಡ ಆಡುವಂಥ ಸಾಧ್ಯತೆಯೇ ಇರುತ್ತೆ. ಆ್ಯಂಡ್ ಬೌಲರ್ಸ್ ಅಂತ ಬಂದಾಗ ಜೆನ್ಯೂನ್ ಬೌಲರ್ಸ್ ಲುಂಗಿ ಇಂಗ್ಡಿನ ಹಾಕೊಂಡಿದ್ರೆ ಒಳ್ಳೆ ಬೌಲಿಂಗ್ನ ಮಾಡಿದ್ರೆ. ಡೆತ್ ಓವರ್ಸಲ್ಲಿ ಸಖತ್ ಸ್ಪೆಲ್ ಆಗ್ತಾರೆ. ಯಾರ್ಕರ್ಸು, ಸ್ಲೋರನ್ನು ಎಲ್ಲ ಯೂಟಿಲೈಸ್ ಮಾಡ್ತಾರೆ. ಒಳ್ಳೆ ಬೌಲರ್ ನನ್ನ ಪ್ರಕಾರ ನೋಡ್ತು ಅಂದರೆ ಈ ಲಿಸ್ಟಲ್ಲಿ ನೋಡ್ತು ಅಂತಂದರೆ ಕಗಿಸೋ ರಬಾಡ ಮತ್ತು ಲುಂಗಿ ಇಂಗ್ಡಿ. ಇನ್ಫ್ಯಾಕ್ಟ್ ಲುಂಗಿ ಇಂಗ್ಡಿ ಇನ್ನೂ ಬೆಟರ್ ಆಗಿದ್ದಾರೆ, ರಬಾಡಗಿನ್ನ ಬೆಟರ್ ಆಗ್ತಾ ಇದ್ದಾರೆ ಬರ್ತಾ. ಸೊ ಇವರೇ ಟಾಪ್ ಬೌಲರ್ ಆಗ್ತಾರೆ, ಪಿಕ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಇವರು ಹೆಂಡ್ರಿಕ್ ನೋಕಿಯಾ ಗೊತ್ತಲ್ಲಪ್ಪ, ಎತ್ತು ಚೌದಂಗೆ ಬಂದು ರೋಮ್ ಅಂತ ಹಾಕ್ತಾರೆ. ನಾಯಿ ಓಡಿಸ್ಕೊಂತಾರೆ ಒಂದೊಂದು ಟೈಮ್ ಎಲ್ಲ ವಿಕೆಟ್ಸ್ಗಳನ್ನ ಎತ್ತುತ್ತಾರೆ. ಅಂಥ ಹೆವಿ ಅಂತ ಅನಿಸಲ್ಲ ಇವಾಗ ಹೆಂಡ್ರಿಕ್ ನೋಕಿಯಾ. ಮುಂಚೆ ಹೆವಿ ಅಂತ ಅನ್ನಿಸ್ತಿತ್ತಲ್ಲ ಡೆಲ್ಲಿ ಕ್ಯಾಪಿಟಲ್ಸ್ ಇದ್ದಾಗ. ಇವಾಗ ಆ ಥರ ಅಂತೂ ಹೆವಿ ಅಂತ ಫೀಲ್ ಆಗೋದಿಲ್ಲ. ಓಕೆ, ಒಂದು ಆರ್ಡಿನರಿ ಬೌಲರ್ ಅಂತ ಅನ್ಕೊಬೋದು ಹೆಂಡ್ರಿಕ್ ನೋಕಿಯಾ. ಕೇಶವ್ ಮಹಾರಾಜ್ ಅಡಿನಿಗೆ ಒಳ್ಳೆ ಕ್ರೆಡಿಟ್ ಕೊಡಲೇಬೇಕು ಕೇಶವ್ ಮಹಾರಾಜ್ಗೆ. ಚೆನ್ನಾಗೇ ಇರುವಂಥ ಸ್ಪಿನ್ನರು, ಕ್ವಾಲಿಟಿ ಸ್ಪಿನ್ನರು. ಆ್ಯಂಡ್ ಕಗಿಸೋ ರಬಾಡ ಬಗ್ಗೆ ಮಾತಾಡುವಂಥ ಅವಶ್ಯಕತೆ ಎಲ್ಲ ಇರಲೇಬೇಕು ಇದ್ದಾರೆ. ಆ್ಯಂಡ್ ಮಪಾಕಾನ ಅವರು ಹಾಕೊಂಡಿದ್ದಾರೆ ಗುರು ಇಲ್ಲಿ. ಮಪಾಕ ಯಾಕಂದ್ರೆ ಮಪಾಕ ಜಿರಾಲ್ಡ್ ಕಾಟ್ಸೇ ಬೆಟರ್ ಆಗಿದ್ದಾರಲ್ಲ ಗುರು ಇವ್ರಿಗಿಂತ ಅಂತ ಕೇಳ್ಬೋದು. ಜಿರಾಲ್ಡ್ ಕಾಟ್ಸೇ ಇಂಡಿಯಾ ಅಂತ ಬಂದಾಗ ಇಂಡಿಯನ್ ಸ್ಟ್ಯಾಂಡರ್ಡ್ಸಲ್ಲಿ ಅಷ್ಟು ಮಟ್ಟಿಗೆ ಪ್ರೂವ್ ಆಗಿಲ್ಲ. ಮಪಾಕ ಆಗ್ಬಿಟ್ಟವ್ರ ನಿನಗೆ. ಮಪಾಕ ಏನು ಮಾಡ್ಬಿಟ್ಟವ್ರಪ್ಪ ಅಲ್ಲಿ, ಏನೋಪ್ಪ ಹಾಕೊಂಡಿದ್ದಾರೆ. ಸೊ ಇವ್ರನ್ನ ಬ್ಯಾಕಪ್ ಆಗಿಡುವಂಥ ಸಾಧ್ಯತೆ ಇದೆ ಮಪಾಕನ. ಇಲ್ಲಿ ಮೇಯ್ನಾಗಿ ಲುಂಗಿ ಇಂಗಿಡಿ ಜೊತೆಗೆ ರಬಾಡ ಅವ್ರನ್ನ ತಪ್ಪಿದ್ರೆ ಹೆಂಡ್ರಿಕ್ ನೋಕಿಯಾ ಅವ್ರನ್ನ ಈ 3 ಜನ ಆಡಿಸುವಂಥ ಸಾಧ್ಯತೆ ಇರುತ್ತೆ. ಅಲ್ಲಿ ಮೇಲ್ಗಡೆ ಇದ್ದಾರಲ್ಲಪ್ಪ ಲೆಜೆಂಡ್ಸ್ಗಳು. ಮಾರ್ಕೋ ಜಾನ್ಸನ್ ಇದ್ದಾರೆ,
ಸಖತ್ತಾಗಿ ಬೌಲಿಂಗ್ ಹಾಕೋದಕ್ಕೆ. ಸೊ ಇದಕ್ಕಿಂತ ಒಂದು ಸ್ಪೇಸ್ ಅಟ್ಯಾಕ್ ಅಂತ ಬಂದಾಗ ಬ್ಯಾಲೆನ್ಸ್ಡ್ ಆಗಿ ಖಂಡಿತ ಇದೆ. ಇನ್ನು ಸ್ಪಿನ್ ಅಟ್ಯಾಕ್ ಅಂತ ಬಂದಾಗ ಅಲ್ಲಿ ಇಲ್ಲಿ ಮೇಲೆ ಕೆಳಗೆ ಆಗೋ ಥರ ಕಾಣಿಸ್ತಾ ಇದೆ. ಅಂಥ ಹೆವಿ ಕ್ವಾಲಿಟಿ ಸ್ಪಿನ್ ನಮಗೆ ಇಲ್ಲಿ ಕಾಣಿಸ್ತಾ ಇಲ್ಲ. ಕೇಶವ್ ಮಹಾರಾಜ್ನ ಬಿಡ್ತು ಅಂದರೆ ಓಕೆ, ಒಂದು ರೇಂಜಿಗೆ ಕಾಣಿಸ್ತಾ ಇದೆ. ಬ್ಯಾಟಿಂಗ್ ಅಂತ ಬಂದಾಗ ಅನ್ಸರ್ಟನ್ ಆಗಿದೆ ಗುರು, ಒಂಥರ ಕನ್ಸಿಸ್ಟೆಂಟಾಗೇ ಇರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಕ್ಕಾಗಲ್ಲ ಸೌತ್ ಆಫ್ರಿಕನ್ ಟೀಮು. ಆಡನ್ ಮಾರ್ಕ್ರಮ್ಮು ಜೊತೆಗೆ ಯಾರು ಓಪನ್ ಮಾಡ್ತಾರೆ ಅನ್ನೋದೇ ಕ್ವಶನ್ ಇಲ್ಲಿ. ಕ್ವಿಂಟನ್ ಡಿ ಕಾಕ್ ಜೊತೆಗೆ ಇಲ್ಲಿ ಟೋನಿ ಡಿಸೋಜಿನ ಓಪನ್ ಮಾಡಿಸ್ತಾರಾ, ಅಥವಾ ಆಡನ್ ಮಾರ್ಕ್ರಮ್ ಓಪನ್ ಮಾಡ್ತಾರಾ, ಅಥವಾ ಜೇಸನ್ ಸ್ಮಿತ್ ಇವ್ರಿಗೆ ಓಪನ್ ಮಾಡುವಂಥ ಅಬಿಲಿಟಿ ಇದೆಯಾ, ಇವ್ರ ಕೈಲಿ ಓಪನ್ ಮಾಡಿಸ್ತಾರಾ? ಸೊ ಇನ್ನೂ ಕ್ವಶನಲ್ಲಿದೆ, ಅನ್ಸರ್ಟನ್ ಆಗಿದೆ. ಯಾಕಂದರೆ ರಿಯಾನ್ ರಿಕಲ್ಟನ್ ಅನ್ಸರ್ಟನ್ ಆಗಿ ಆಡ್ತಿರೋದಕ್ಕೆ ಕಿತ್ತಾಕಿದ್ದಾರೆ. ಇಲ್ಲಿ ಡೇವಿಡ್ ಮಿಲ್ಲರು, ಡೆವಾಲ್ಡ್ ಬ್ರೇವಿಸು, ಟೋನಿ ಡಿಸೋರ್ಸಿ ಒಟ್ಟಲ್ಲಿ ಬ್ಲಾಸ್ಟ್ ಕೊಡುವಂಥ ಬ್ಯಾಟರ್ಸ್ಗಳಿದ್ದಾರೆ. ಬಟ್ ಫಾರ್ಮಲ್ಲಿ ಇಲ್ಲ ಯಾರೂ. ಇಲ್ಲಿ ನೋಡ್ತು ಅಂತಂದರೆ ಡೇವಿಡ್ ಮಿಲ್ಲರ್ ಅಷ್ಟೇನೋ ಫಾರ್ಮಾಗಿ ಕಾಣಿಸ್ತಾ ಇಲ್ಲ, ಡೆವಾಲ್ಡ್ ಬ್ರೇವಿಸು ಫಾರ್ಮಲ್ಲಿ ಕಾಣಿಸ್ತಾ ಇಲ್ಲ, ಜೊತೆಗೆ ಟೋನಿ ಡಿಸೋರ್ಸಿ ಕೂಡ ಫಾರ್ಮಲ್ಲಿ ಕಾಣಿಸ್ತಾ ಇಲ್ಲ. ಅಂಥ ಮಟ್ಟಿಗೆ ಫಾರ್ಮಲ್ಲಿ ನಾವು ಹೇಳ್ತಾ ಇರೋದು ಕನ್ಸಿಸ್ಟೆಂಟಾಗಿ ರನ್ಸ್ ಹೊಡೆಯುವಂಥ ಫಾರ್ಮ್. ಇವಾಗ ತಿಲಾಕ್ ವರ್ಮ ಮಾಡ್ತಾರಲ್ಲ ಆ ಥರ ಫಾರ್ಮು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಆ ಥರ ಎಲ್ಲೂ ಕಾಣಿಸ್ತಾ ಇಲ್ಲ ಇಲ್ಲಿ. ಸೊ ಆದ್ದರಿಂದ ಓಕೆ, ಒಂದು ರೇಂಜಿಗೆ ಪರವಾಗಿಲ್ಲ, ಡೀಸೆಂಟಾಗಿದೆ. ಭಯ ಉಡ್ಸೋ ಥರ ಸ್ಕ್ವಾಡ್ ಅಂತೂ ಖಂಡಿತ ಕಾಣಿಸ್ತಾ ಇಲ್ಲ ಸೌತ್ ಆಫ್ರಿಕಾದಲ್ಲಿ. ಎಲ್ಲಾಗರು ಇವರು ಅಲ್ಲಾಡಿಸ್ಬಿಡ್ತಾರೆ, ಹಂಗೆ ಅದ್ರಿಸ್ಬಿಟ್ಟು ಉಚ್ಚಾವಿಸ್ಬಿಡ್ತಾರೆ ಅಂತ. ಸೊ ಆ ಥರ ಅಂತೂ ಖಂಡಿತ ಕಾಣಿಸ್ತಾ ಇಲ್ಲ. ಇಲ್ಲಿ ಇನ್ನೂ ಒಂದು ಏನು ಮಾಡ್ಬೋದಾಗಿತ್ತು ಇವರು ಅಂತಂದರೆ ಕ್ರಿಸ್ಟನ್ ಸ್ಟಪ್ಸ್ನ ಹಾಕೊಬೋದಾಗಿತ್ತು. ಸ್ಟಪ್ಸ್ನ ಇಲ್ಲಿ ಬಿಟ್ಟಿರೋದು ನನಗೆ ಏನೋ ಒಂಥರ ಮೇಲೆ ಕೆಳಗೆ ಅನ್ನಿಸ್ತಾ ಇತ್ತು. ಇವ್ರ ಸ್ಕ್ವಾಡು ಅಂಥ ಮಟ್ಟಿಗೆ ಕಂಫರ್ಟಬಲಾಗಿ ಕಾಣಿಸ್ತಾ ಇಲ್ಲ ಅಂತ ಅನ್ನಿಸ್ತು. ಸ್ಟಪ್ಸ್ ಇರಬೇಕಾಗಿತ್ತು ಆ್ಯಕ್ಚುಲಿ. ಸ್ಟಪ್ಸು ಕನ್ಸಿಸ್ಟೆಂಟಾಗಿ ರನ್ಸ್ನ ಹೊಡೆಯೋರು. ಹೌದು, ರೀಸೆಂಟಾಗಿ ಅಷ್ಟೇನು ಚೆನ್ನಾಗಿಲ್ಲ, ಬಟ್ ಆದರೂ ಹಾಕೊಬೇಕಾಗಿತ್ತು. ಇವ್ರು ಯಾರೋ ಸ್ಮಿತ್ತು ಅನ್ನೋರು ಹಾಕೊಳೋಕ್ಕಿಂತ ಟೋನಿ ಡಿಸೋರ್ಸಿಗಿಂತ ನನ್ನ ಪ್ರಕಾರ ಸ್ಟಪ್ಸು ಬೆಟರ್ ಇದ್ದರು. ಯಾಕಂದರೆ ಪ್ರೂವನ್ ಪ್ಲೇಯರ್ ಒಬ್ಬರು ಇಂಡಿಯನ್ ಸ್ಟ್ಯಾಂಡರ್ಡ್ಸಲ್ಲಿ ಮ್ಯಾಚ್ನ ಎತ್ಕೊಂಡು ಹೋಗುವಂಥ ಪ್ಲೇಯರ್ ಇವ್ರು ಬಿಟ್ಬಿಟ್ರು ಅಂತಂದರೆ ಇನ್ನೇನು ಹೇಳಬೇಕು ಅಂತ ನಂಗೆ ಗೊತ್ತಾಗ್ತಾಯಿಲ್ಲ. ಸೊ ನಂಗೆ ಹಾನೆಸ್ಟಾಗಿ ಹೇಳಬೇಕು ಅಂದರೆ ಸ್ಟಪ್ಸ್ ಇರಬೇಕಾಗಿತ್ತು ಈ ಸ್ಕ್ವಾಡಲ್ಲಿ. ಇಲ್ಲ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.